ದರ್ಶನ್ ಅವರ ಆರಂಭಿಕ ಕರಿಯರಲ್ಲಿ ಕರಿಯ ಸಿನಿಮಾ ದೊಡ್ಡ ಹಿಟ್ಟು. ಆ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರದಲ್ಲಿ ನೀವು ಮಾಡಿದ್ರಿ. ದರ್ಶನ್ ಅವರು ಆ ಟೈಮಲ್ಲಿ ಹೇಗಿದ್ರು? ಅವ್ರು ನೆನಪು ಮಾಡ್ಕೋಬೋದಾ? ನಿಮ್ಮನ್ನ ಮಾತಾಡಿಸ್ತಿದ್ರಾ? ಮಾತಾಡಿಸಿದ್ರು ಅವ್ರು ನಿಷ್ಕಲ್ಲ ಮನಸ್ಸು ಮೇಡಮ್. ಆವಾಗ ತಾನೇ ಒಂದು 2001ರಲ್ಲಿ ಅವರು ಒಂದು ಶೂಟಿಂಗ್ ನಡೀತಾ ಇತ್ತು ಕರಿಯ ಚಿತ್ರೀಕರಣ. ಆ ಚಿತ್ರದಲ್ಲಿ ಪ್ರೇಮ್ ಸರ್ ಅವರು ನಿರ್ದೇಶನ. ನಾವು ಆವಾಗಲೇ ಭಾರತ ಶ್ರೀ ಟೈಟ್ಲಿಗೆ ಇದಕ್ಕೆ ಪ್ರಿಪ್ರೇಷನ್ ಆಗ್ತಾಯಿತ್ತು. ಹಿಂಗೆ ಸ್ನೇಹಿತರ ಮುಖಾಂತರ ಸಿನಿಮಾದಲ್ಲಿ ಅವಕಾಶ ಸಿಕ್ಕಾಗ ಅಲ್ಲಿ ಹೋದಾಗ ಆಗಲೇ ನಾನೆಲ್ಲ ಬಾಡಿ ಬಿಲ್ಡಿಂಗಲ್ಲಿ ಅಚೀವ್ಮೆಂಟ್ ಎಲ್ಲ ಮಾಡಿದ್ದೆ. ಅವರು ಭಾಳ ಹೃದಯಶೀಲತೆ ಮತ್ತು ಭಾಳ ಫಿಟ್ನೆಸ್‌ಗೆ ಗೌರವ ಕೊಡ್ತಕ್ಕಂಥ ವ್ಯಕ್ತಿ ದರ್ಶನ್ ಸರ್ ಅವರು. ಆಗ ಅವರು ನಮ್ಮನ್ನು ತುಂಬ ಪ್ರೀತಿಯಿಂದ ಮಾತಾಡಿಸಿದ್ರು. ಒಂದು ಆ ಸೀನಲ್ಲಿ ಅವರು ಶೂಟಿಂಗಲ್ಲಿ ಸೆಟ್ ಮಾಡ್ತಾಯಿದ್ರು. ಜಾನ್ ಮಾಸ್ಟರ್ ಫೈಟ್ ಸೀನೆಲ್ಲ ಸೀಕ್ವೆನ್ಸ್ ರೆಡಿ ಮಾಡ್ತಾಯಿದ್ರು. ನಾವು ಬಂದ ತಕ್ಷಣವೇ ದರ್ಶನ್ ಸರ್ ಹೇಳಿದ್ರು, ಬಾಡಿ ಬಿಲ್ಡಿಂಗಲ್ಲಿ ಇದು ಮಾಡ್ತಿದ್ದಾರೆ ಕರಿಬಸಪ್ಪ ಶಾರ್ಟ್ ಕ್ಲಾಸು, ಈ ಥರ ಮಿಸ್ಟಿಂಡ್ ಎಲ್ಲ ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣ ಎದ್ದು ನಿಂತ್ಕೊಂಡು ಬಂದು ನಮಗೆ ನಮಸ್ಕಾರ ಇದು ಮಾಡಿದರು. ನಮಗೆ ಶಾಕ್ ಆಗೋದ್ವಿ. ಅವ್ರ ತಂದೆ ಅವಾಗ ದೊಡ್ಡ ಸ್ಟಾರ್ ಮೇಡಮ್ ತೂಗುದೀಪ್ ಶ್ರೀನಿವಾಸ್ ಅವರು. ಎಷ್ಟು ಗೌರವ ಇದೆ ನೋಡಿ, ಒಂದು ಗೌರವ ಕೊಡ್ತಾರೆ ಇವರು, ಒಂದು ಸ್ವಲ್ಪನೂ ಇದೇನಿಲ್ಲ ಅಂತ ಹೇಳ್ಬಿಟ್ಟು ಭಾಳ ಖುಷಿಯಾಯ್ತು ಮೇಡಮ್. ತುಂಬ ಒಳ್ಳೆ ಪರ್ಸನ್ ಮೇಡಮ್. ಅವಾಗೆಲ್ಲ ತುಂಬ ನಮಗೆ ರೆಸ್ಪೆಕ್ಟೇಬಲ್ ಆಗಿ ನಮ್ಮ ಕ್ರೀಡಾ ಸಾಧನೆ ಬಗ್ಗೆ ತುಂಬ ಆಡಿ ಹೊಗಳಿದ್ರು ಮೇಡಮ್ ದರ್ಶನ್ ಸರ್ ಅವರು. ಅವತ್ತು ಆ ಸೀನ್ ಚೆನ್ನಾಗಿ ಬರೋದಕ್ಕೆ ದರ್ಶನ್ ಸರ್ ಅವರು ಮೇಡಮ್ ಅದು. ಓಕೆ. ನೋಡಿ, ಅಂಥ ದರ್ಶನ್ ಆಮೇಲೆ ಕೊಲೆ ಕೇಸ್ನಲ್ಲಿ ಆರೋಪಿ ಆಗ್ತಾರೆ. ಆ ವಿಚಾರ ಬಂದಾಗ ನಿಮ್ಗೆ ಏನು ಅನಿಸ್ತು? ಇಲ್ಲ ಮೇಡಮ್, ನಾವು ಎಲ್ಲ ಅಷ್ಟು ಆ ವಿಷಯ ಬಗ್ಗೆ ಮಾತಾಡೋದಕ್ಕೆ ನಮ್ಗೆ ಯೋಗ್ಯತೆಯೂ ನಮಗಿಲ್ಲ ಮೇಡಮ್. ನಾವು ಅಷ್ಟೊಂದು ದೊಡ್ಡವರು ಅಲ್ಲ ಮೇಡಮ್. ಅಲ್ಲ, ಪರ್ಸ್ನಲ್ ಆಗಿ ಏನು ಅನಿಸ್ತು? ಏನು ಹೇಳೋಕ್ಕೆ ನನಗೆ ಅದು ಶಕ್ತಿ ಇಲ್ಲ ಮೇಡಮ್. ಯಾಕಂದರೆ ನಂದು ಕರ್ತವ್ಯ ಏನು, ನಾನು ಅಷ್ಟೇ ಅದನ್ನು ಹೇಳ್ಬೋದು ಹೊರತು ಅವ್ರದ್ದು ಪರ್ಸ್ನಲ್ ಬಗ್ಗೆ ನನಗೆ ಅದು ಗೊತ್ತಿಲ್ಲ ಮೇಡಮ್. ಎಲ್ಲ ದೊಡ್ಡವರು ಮೇಡಮ್ ಅವರು. ಒಂದೇನೆಂದರೆ ನಾನು ಪ್ರತಿಯೊಂದಕ್ಕೆ ಹೇಳ್ತೀನಿ, ಆ ಸ್ಟಾರ್ ಫಿಲ್ಮಲ್ಲಿ ಆ ದಿನಗಳಲ್ಲಿ ಅದು ಆ ಸಿನಿಮಾದಲ್ಲಿ ಅಭಿನಯಿಸಿದ್ದೇ ನನ್ನ ಪುಣ್ಯ ಅಂತ ಹೇಳ್ತೀನಿ. ಯಾಕಂದರೆ ನಾವು ಯಾವುದೋ ಸಿನಿಮಾ ಸ್ಟಾರ್ ಮಕ್ಕಳಲ್ಲ. ನಮಗೆ ಬ್ಯಾಕ್‌ಗ್ರೌಂಡ್ ಯಾವುದೂ ಇಲ್ಲ. ನಾವೆಲ್ಲ ಬಡತನದಲ್ಲಿ ದಾವಣಗೆರೆಯಲ್ಲಿ ಹುಟ್ಟಿ ಬೆಳೆದು ಬಂದಿರೋದ್ರಿಂದ ಈ ಥರದ್ದೊಂದು ಸಿನಿಮಾದಲ್ಲಿ ಸಿಕ್ಕಿರೋದೇ ಒಂದು ಪುಣ್ಯ ಅವಕಾಶ ಆಗಿತ್ತು. ಆಗ ನಮಗೆ ಅವರು ತುಂಬ ಪ್ರೀತಿಯಿಂದ ಚೆನ್ನಾಗಿ ಮಾತಾಡಿಸಿ ಅದರಲ್ಲೊಂದು ಅವಕಾಶನ ಕಲ್ಪಿಸಿಕೊಟ್ರು ಆಗ ದರ್ಶನ್ ಅವರು. ಈ ಕರಿಯ ಚಿತ್ರೀಕರಣ ಸಂದರ್ಭದಲ್ಲಿ ಭಾಳ ಚೆನ್ನಾಗಿ ನಮ್ಮೊಂದಿಗೆ ಸಹಕರಿಸಿದ್ರು ಮೇಡಮ್ ದರ್ಶನ್ ಸರ್ ಅವರು.